ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಇರೋದು ಗೂಗಲ್ನಲ್ಲಿ ಅಥವಾ ಕ್ರೋಮ್ ಬ್ರೌಸರ್ನಲ್ಲಿ ಇರುವಂಥ ಈ ಸರ್ಚ್ ಹಿಸ್ಟ್ರೀಸ್ನ ಯಾವ ರೀತಿಯಾಗಿ ಡಿಲೀಟ್ ಮಾಡೋದು ಅಂತ ಹೇಳ್ತೀನಿ. ಸ್ನೇಹಿತರೆ, ನಮ್ಮ ಚಾನಲನ್ನು ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆಯೇ ಇವತ್ತಿನ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಈ ಇನ್ಫಾರ್ಮೇಷನ್ ತಲುಪಲಿ. ಸ್ನೇಹಿತರೆ, ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಸೊ ಈ ಸ್ಕ್ರಾಲರ್ ಈ ಥರ ಬರುತ್ತೆ. ಆ್ಯಂಡ್ ನಾವು ಏನು ಮಾಡಬೇಕು ಅಂತಂದರೆ ಅಲ್ಲಿ ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಸರ್ಚಿಂಗ್ ಬಾರ್ಸ್ ಎಲ್ಲ ಬಂದಿರುತ್ತಲ್ಲ ನೋಡಿ, ಈ ರೀತಿಯಾಗಿ ಸರ್ಚಿಂಗ್ಸ್ ಎಲ್ಲ ಇರುತ್ತೆ. ಏನೇನು ಮಾಡೋದು ಅಂತಂದರೆ ಡಿಲೀಟ್ ಮಾಡೋದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ಈ ರೀತಿಯಾಗಿ ಒಂದೊಂದೇ ಡಿಲೀಟ್ ಮಾಡೋದು ತುಂಬ ಕಷ್ಟಕರ ಆಗುತ್ತೆ. ಸೊ ಏನು ಮಾಡೋದು ಅಂತ ಅಂದರೆ ಮೊದಲಿಗೆ ನಾವು ಬ್ಯಾಕ್ಗೆ ಹೋಗಿಬಿಡಬೇಕಾಗತ್ತೆ. ಸೊ ಬ್ಯಾಕಿಗೆ ಬಂದಮೇಲೆ ಅಲ್ಲಿ 3 ಡಾಟ್ಸ್ ಕಾಣುತ್ತಲ್ಲ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಂಡ್ ಅಲ್ಲಿ ಇತಿಹಾಸ ಅವರ ಹಿಸ್ಟ್ರಿ ಅಂತ ಬಂದಿರುತ್ತೆ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಏನೇನು ಸರ್ಚ್ ಮಾಡಿರ್ತೀವಿ ಅಥವಾ ಯಾವ ಫೈಲ್ಸ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಅವೆಲ್ಲಸು ಎಲ್ಲ ಬಂದಿರುತ್ತೆ. ಸೊ ಒಂದ್ರ ಮೇಲೆ ಟ್ಯಾಪ್ ಮಾಡಿದರೆ ಸಾಕು, ಈ ರೀತಿಯಾಗಿ ರೈಟ್ ಮಾರ್ಕ್ ಬರುತ್ತೆ. ಸೊ ನಾವು ಯಾವ ಫೈಲ್ಸ್ನ ಡಿಲೀಟ್ ಮಾಡಬೇಕು ಅಥವಾ ಸರ್ಚ್ ಬಾರ್ ಡಿಲೀಟ್ ಮಾಡಬೇಕು ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ನಮಗೆ ಎಷ್ಟು ಬೇಕು ಅವುಗಳನ್ನ ಈ ರೀತಿಯಾಗಿ ನಾವು ಕ್ಲಿಕ್ ಮಾಡ್ತಾ ಹೋದರೆ ನೋಡಿ, ನಾನು ಇಷ್ಟನ್ನು ಡಿಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟರ ಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಕ್ಲಿಕ್ನ ಈ ಥರ ಟ್ಯಾಪ್ ಮಾಡ್ತಾಯಿದ್ದೀನಿ. ಸೊ ಗಾಯ್ಸ್, ಇಷ್ಟು ಈಸಿಯಾಗಿ ನಾವು ಯಾವ ಬೇಕು ಅವುಗಳನ್ನ ಈಸಿಯಾಗಿ ಡಿಲೀಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ನನಗೆ ಇಷ್ಟು ಸಾಕು, ಡಿಲೀಟ್ ಮಾಡಬೇಕಾಗಿರೋದು ಇಷ್ಟೇ ಇತ್ತು. ಸೊ ಏನು ಮಾಡಬೇಕು ಅಂತಂದರೆ ಅಲ್ಲಿ ಡಿಲೀಟ್ ಬಾರ್ ಆಪ್ಷನ್ ಕಾಣ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಡಿಲೀಟ್ ಆಗೋಗ್ತದೆ. ಸೊ ಮತ್ತೆ ಡಿಲೀಟ್ ಮಾಡಬೇಕು ಅಂತಂದರೆ ನೋಡಿ, ಈ ರೀತಿಯಾಗಿ ಮಾಡೋದು, ಅಲ್ಲಿ ಡಿಲೀಟ್ ಟ್ಯಾಬ್ ಬಂದಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ಡಿಲೀಟ್ ಬಾರ್ ಮೇಲೆ ಕ್ಲಿಕ್ ಮಾಡಿದರೆ ಡಿಲೀಟ್ ಆಗೋಯಿತು. ಸ್ನೇಹಿತರೆ, ಇಷ್ಟು ಈಸಿಯಾಗಿತ್ತು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸೊ ಸ್ನೇಹಿತರೆ, ಈ ವಿಡಿಯೋನ ತಪ್ಪದೆ ಎಲ್ರಿಗೂ ಶೇರ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಧನ್ಯವಾದ.